ಮಾದನಾಯಕನಹಳ್ಳಿಯಲ್ಲಿ ವಿರಾಟ್ ಹಿಂದೂ ಸಮಾಜೋತ್ಸವ ಹಾಗೂ ಶೋಭಾಯಾತ್ರೆ. ಯಲಹಂಕ ದಾಸನಪುರ ಹೋಬಳಿ ಮಾದನಾಯಕನಹಳ್ಳಿಯಲ್ಲಿ ವಿರಾಟ್ ಹಿಂದೂ ಸಮಾಜೋತ್ಸವ ಹಾಗೂ ಶೋಭಾಯಾತ್ರೆ ಅದ್ದೂರಿಯಾಗಿ ನಡೆಯಿತು. ಶೋಭಾಯಾತ್ರೆಯು ಕೆನರಾ ಬ್ಯಾಂಕ್ ಭೀಮೇಶ್ವರ ನಗರದ ಮಾದನಾಯಕನಹಳ್ಳಿ ಶುರುವಾಗಿ ಆದಿಚುಂಚನಗಿರಿ ಆವರಣ ಕುದುರೆಗೆರೆ ರಸ್ತೆಯಲ್ಲಿ ಮುಕ್ತಾಯಗೊಂಡಿತ್ತು. ಶೋಭಾಯಾತ್ರೆಯ ಸಂದರ್ಭದಲ್ಲಿ ವೀರಗಾಸೆ ನೃತ್ಯ, ಡೊಳ್ಳು ಕುಣಿತ ಹಾಗೂ ತಮಟೆ ತಾಳಕ್ಕೆ ಮುಖಂಡರುಗಳು ನೃತ್ಯ ಮಾಡಿ ಶೋಭಾಯಾತ್ರೆಗೆ ಮೆರುಗನ್ನ ತಂದರು. ನಂತರ ವೇದಿಕೆಯ ಸಭಾ ಕಾರ್ಯಕ್ರಮದಲ್ಲಿ ಮಠಾಧೀಶರು, ಹಿಂದೂ ಮುಖಂಡರುಗಳು ಜ್ಯೋತಿ ಬೆಳಗಿಸಿ ಭಾರತ ಮಾತೆಗೆ ಪುಷ್ಪ ನಮನ ಸಲ್ಲಿಸಿ ಕಾರ್ಯಕ್ರಮವನ್ನು ಆರಂಭಿಸಿದರು. ಸಭಾ ಕಾರ್ಯಕ್ರಮದಲ್ಲಿ ಉದ್ದೇಶಿಸಿ ಮಾತನಾಡಿದ ಹಿಂದೂ ಮುಖಂಡರು ಹಾಗೂ ಮಠಾಧೀಶರು, ಹಿಂದೂ ಸಮಾಜದಲ್ಲಿ ಧಾರ್ಮಿಕ ಜಾಗೃತಿ ಮೂಡಿಸುವುದು, ಸಂಸ್ಕೃತಿ ಉಳಿಸುವುದು, ಯುವಕರಲ್ಲಿ ಸನಾತನ ಧರ್ಮದ ಮೌಲ್ಯಗಳ ಬಗ್ಗೆ ಅರಿವು ಮೂಡಿಸುವುದು, ಸಮಾಜದಲ್ಲಿ ಏಕತೆ, ಶಾಂತಿ, ಧಾರ್ಮಿಕ ಗೌರವವನ್ನು ಬೆಳೆಸುವ ಬಗ್ಗೆ ಅರಿವು ಮೂಡಿಸಿದರು. ಈ ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ಶಾಖಾಮಠದ ಶ್ರೀ ಸೋಮನಾಥ ಮಹಾಸ್ವಾಮೀಜಿ, ಹಿರೇಮಠ ತುಮಕೂರು ಹಾಗೂ ತಪೋವನ ಹಳೆ ನಿಜಗಲ್ಲು ಶ್ರೀ ಶಿವಾನಂದ ಮಹಾಸ್ವಾಮೀಜಿ, ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರಾದ ಮಹೇಶ್ ಕುಮಾರ್ ಹಾಗೂ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಎಂ ರಾಮಮೂರ್ತಿ, ಅಧ್ಯಕ್ಷರು ಜಿಲ್ಲಾ ರೈತ ಮೋರ್ಚಾ ಬೆಂಗಳೂರು ಉತ್ತರ ಜಿಲ್ಲೆ ಜೆಜೆ ಮೂರ್ತಿ, ಹಿಂದೂ ಸೇವಕರಾದ ತಮ್ಮೇನಹಳ್ಳಿ ಜಯರಾಮಯ್ಯ, ಆಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಪುಷ್ಪಾ ಮಂಜುನಾಥ್, ದಾಸನಪುರ ಹೋಬಳಿ ಕಾರ್ಯದರ್ಶಿ ಮೋಹನ್ ಕುಮಾರ್ ಮತ್ತು ಹಿಂದೂ ಸಮಾಜೋತ್ಸವ ಸಮಿತಿ ಸಂಯೋಜಕರು, ಸದಸ್ಯರುಗಳು ಉಪಸ್ಥಿತರಿದ್ದರು. ನಮ್ಮ ಭಾರತ ದೇಶದ ಪವಿತ್ರ ಗ್ರಂಥಗಳಾದಂಥ ಭಗವದ್ಗೀತೆ, ಉಪನಿಷತ್ತು, ಬ್ರಹ್ಮಸೂತ್ರ ಇವೆಲ್ಲ ಭಾಳ ಶ್ರೇಷ್ಠವಾದಂಥ ಉನ್ನತವಾದಂಥ ಗ್ರಂಥಗಳು. ಭಗವದ್ಗೀತೆಯಲ್ಲಿ ಸ್ವಾಮೀಜಿಯವರು ಹೇಳ್ತಾ ಇದ್ದರು, ತುಂಬ ಎಷ್ಟು ಆಧ್ಯಾತ್ಮಿಕತೆ ಇದೆ, ಲೌಕಿಕದಲ್ಲಿ ಬದುಕಿ ಹೇಗೆ ನಡೀಬೇಕು ಅನ್ನೋಂಥ ಇದೆ, ಅದರಲ್ಲಿ ಇಲ್ಲದೇ ಇರುವಂಥದ್ದು ಯಾವುದೂ ಇಲ್ಲ. ಹಾಗೆ ಉಪನಿಷತ್ತು ಮನುಷ್ಯ ಜನ್ಮನ ಸಾರ್ಥಕತೆಯನ್ನು ತಿಳಿಸುತ್ತೆ. ಹಾಗೆ ಬ್ರಹ್ಮಸೂತ್ರ ಸಹ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅವೆಲ್ಲ ಶ್ರೇಷ್ಠವಾದಂಥ ಮಾಹಿತಿಯನ್ನು, ಜ್ಞಾನವನ್ನು ಪ್ರತಿಯೊಬ್ಬರಿಗೂ ಉಂಟು ಮಾಡ್ತಕ್ಕಂಥದ್ದು. ಅಂತಹ ಅದ್ಭುತವಾದಂಥ ಗ್ರಂಥಗಳು. ಒಂದು ಮಾತು ಹೇಳ್ತಾರೆ, ಕಾಶ್ಮೀರದಿಂದ ಕನ್ಯಾಕುಮಾರಿ ಅಂತ ಒಂದು ಮಾತು. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ದೇವ ಮಂದಿರಗಳು, ದೇವಾಲಯಗಳು, ಭವ್ಯವಾದಂಥ ದೇವಾಲಯ, ಸುಂದರವಾದಂಥ ದೇವಾಲಯ, 12 ಜ್ಯೋತಿರ್ಲಿಂಗಗಳು, ಬೇಕಾದಷ್ಟು ಪುಣ್ಯ ಕ್ಷೇತ್ರಗಳು, ಮಠ ಮಂದಿರಗಳು ಎಲ್ಲವನ್ನು ನಾವು ಆಲೋಚನೆ ಮಾಡಿದಾಗ ಇಡೀ ವಿಶ್ವದಲ್ಲಿ ಎಲ್ಲಿ ಹುಡುಕಿದ್ರೂ ಸಿಗಲ್ಲ. ಎಲ್ಲಿ ಈ ತರಹ ಭವ್ಯವಾದಂಥ ದೇಶ ನಮಗೆ ಕಣ್ಣಿಗೆ ಕಾಣಿಸಲ್ಲ. ಅಂತಹ ಭವ್ಯವಾದಂಥ
ಭಾರತ ಮಠಮಾನ್ಯಗಳನ್ನು ನೋಡ್ತಾ ಇದ್ದೀವಿ. ಹಿಮಾಲಯ ಪರ್ವತದಲ್ಲಿ ಎಷ್ಟು ಜನ ಋಷಿಮುನಿಗಳು ತಪಸ್ವಿಗಳು ಇಂದು ಸಹ ನಾವು ನೋಡ್ತಾ ಇದ್ದೀವಿ. ಅವರ ನಿರಂತರ ತಪಸ್ಸನ್ನು ನಾವು ನೋಡ್ತಾ ಇದ್ದೀವಿ. ಮೊನ್ನೆ ನಡೆದಂಥ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ, ಎಷ್ಟು ಕೋಟಿ ಕೋಟಿ ಜನ ಬಂದು ಅಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಇಡೀ ವಿಶ್ವವೇ ನೋಡ್ತಾ ಇತ್ತು. ಅಂಥ ಭವ್ಯವಾದಂಥದ್ದು ಹಿಂದೂ ಧರ್ಮ ಅಂತಂದರೆ ಎಷ್ಟು ಶ್ರೇಷ್ಠವಾದಂಥದ್ದು. ಇದರ ಸಣ್ಣ ಒಂದು ಕೆಟ್ಟದ್ದು ಯಾವುದೂ ಇಲ್ಲ. ಎಲ್ಲವೂ ಮನುಷ್ಯನಿಗೆ ಸಂಸ್ಕಾರವನ್ನು ಸಂಸ್ಕೃತಿಯನ್ನು ನೀಡ್ತಕ್ಕಂಥ ಹಿಂದೂ ಧರ್ಮ. ಹಿಂದೂ ಧರ್ಮದ ಮಹತ್ವವನ್ನು, ಹಿಂದೂ ಧರ್ಮದ ಶ್ರೇಷ್ಠತೆಯನ್ನು ಪ್ರತಿಯೊಬ್ಬರಲ್ಲೂ ಮೂಡಿಸಬೇಕು. ಹೆಚ್ಚು ಅದನ್ನು ತಿಳಿಬೇಕು, ಅದನ್ನು ಆಚರಣೆ ಮಾಡಬೇಕು. ಮತ್ತು ಕೆಲವು ಘಟನೆಗಳನ್ನು ಸ್ವಾಮೀಜಿಯವರೆಲ್ಲ ನೆನಪು ಮಾಡಿಕೊಂಡು ಎಲ್ಲ ಹಿಂದೆ ನಡೆದಂಥ ಕೆಲವು ಪುಣ್ಯ ಕ್ಷೇತ್ರಗಳ ನಡೆದಂಥ ಅನ್ಯಾಯಗಳನ್ನು ನಾವು ಕಣ್ಣಿಂದ ನೋಡಿದ್ರೂ ಮುಂದೆ ಎಂದೂ ಆಗಬಾರ್ದು ಅನ್ನುವಂಥ ಒಂದು ಸಮಾಜದ ಒಂದು ಜಾಗೃತ, ಅದನ್ನು ಹಿಂದೂ ಸಮಾಜೋತ್ಸವದಲ್ಲಿ ನಾವು ತಿಳಿಬೇಕಾಗತ್ತೆ. ಎಂದೆಂಥ ಪುಣ್ಯ ಕ್ಷೇತ್ರಗಳು ಶ್ರೀರಾಮ ಆತುರರಹಿತರು, ಆಕ್ರೋಶರಹಿತರು, ಆವೇಗರಹಿತರು, ಆಮಿಷರಹಿತರು, ಆಕ್ರೋಶರಹಿತರು. ಅದು ಹಿಂದೂ ಧರ್ಮ. ಸೊ ಆ ನಿಟ್ಟಿನಲ್ಲಿ ನಮ್ಮ ಹಿಂದುತ್ವ ಅಂದರೆ ಬಂಧುತ್ವ, ಹಿಂದುತ್ವ ಅಂದರೆ ಬಂಧುತ್ವ. ಯಾಕಂದರೆ ವಸುಧೈವ ಕುಟುಂಬಕ. ಆಗಲೇ ನಮ್ಮ ಮಹೇಶ್ ಹೇಳ್ತಾ ಇದ್ರು, ವಸುಧೈವ ಕುಟುಂಬ. ನಾವೆಲ್ಲರೂ ಕೂಡ ಒಂದು ಫ್ಯಾಮಿಲಿ. ನಮ್ಮ ಋಷಿಮುನಿಗಳು ಪ್ರಾರ್ಥನೆ ಮಾಡಬೇಕಾದಾಗ ಸರ್ವೇ ಜನಾ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಎಲ್ಲರೂ ಸುಖವಾಗಿರ್ಬೇಕು, ಎಲ್ಲರೂ ಆರೋಗ್ಯವಾಗಿರ್ಬೇಕು, ಎಲ್ಲರೂ ಆರೋಗ್ಯವಾಗಿರ್ಬೇಕು. ಎಲ್ಲರೂ ಆರೋಗ್ಯವಾಗಿದ್ರೆ ನಾನು ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯ. ನೋಡಿ, ಈ ಕೊರೋನಾದೊಳಗೆ ಏನಿತ್ತು ಪರಿಸ್ಥಿತಿ? ಆತನಿಗೆ ಕೊರೋನಾ ಇರ್ತಿದ್ರೆ ನನಗೂ ಕೊರೋನಾ ಇರ್ತಿರ್ಲಿಲ್ಲ. ಕೊರೋನಾ ಇದ್ದವ್ ನನ್ನ ಪಕ್ಕದಲ್ಲಿ ಕೂತ್ಕೊಂಡ್ರೆ ನನಗೂ ಕೊರೋನಾ ಬರ್ತಿತ್ತು. ಸೊ ಆತ ನಿರೋಗಿಯಾಗಿದ್ರೆ ನಾನು ನಿರೋಗಿಯಾಗಿರ್ತೇನೆ, ಆತ ಸುಖವಾಗಿದ್ದರೆ ನಾನು ಸುಖವಾಗಿರ್ತೇನೆ. ಅದಕ್ಕೆ ಎಲ್ಲರೂ ಸುಖವಾಗಿರ್ಬೇಕಾದದ್ದು ಅಗತ್ಯ, ಅನಿವಾರ್ಯ. ಆದ್ದರಿಂದ ನಮ್ಮ ಋಷಿ ಮುನಿಗಳು ಎಲ್ಲರೂ ಸುಖವಾಗಿರಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಇದು ಪ್ರಾರ್ಥನೆ. ನಮ್ಮ ಮಕ್ಕಳಿಗೆ ನಾವು ಇದನ್ನು ಕಲಿಸ್ತೀವಿ. ಹಿಂದೂ ಮಕ್ಕಳಿಗೆ ನಾವು ಏನು ಕಲಿಸ್ತೀವಿ? ಕಳಬೇಡ, ಕೊಲ್ಲಬೇಡ, ಹುಸಿಯ ನುಡಿಯಲು ಬೇಡ, ಬೇರೆಯವ್ರನ್ನ ಕದಿಬೇಡ, ಸತ್ಯಮುವದ ಧರ್ಮಂ ಚರ ಅಂತ ನಾವು ಕಲಿಸ್ತೀವಿ ನಮ್ಮ ಮಕ್ಕಳಿಗೆ. ಇನ್ಮೇಲೆ ಸ್ವಲ್ಪ ಸಿಲೆಬಸ್ ಚೇಂಜ್ ಮಾಡ್ಕೊಳ್ಳೋಣ. ಬರೀ ಸಾಫ್ಟ್ವೇರ್ ಫಿಲಾಸಫಿ ಕಲಿಸಿವಿ, ಹಾರ್ಡ್ವೇರ್ ಕಲಿಸ್ಬೇಕಿದೆ. ಹೊಡಿಬೇಡ, ಅದು ಬೇರೆಯವ್ರು ಹಾಗಲ್ಲ. ಕಾಟೋ ಮಾರೋ ಟುಕಡಾಕರು. ನಮ್ದು ತೋಡೋ ಸಂಸ್ಕೃತಿ ಅಲ್ಲ, ಅವ್ರದ್ದು ಬೇರೆಯವ್ರದ್ದು ತೋಡೋ ಸಂಸ್ಕೃತಿ, ನಮ್ದು ಜೋಡೋ ಸಂಸ್ಕೃತಿ. ನಮ್ಮ ಮಕ್ಕಳಿಗೆ ಅದನ್ನೇ ಕಲಿಸ್ತೀವಿ. ಈ ಮಕ್ಕಳಿಗೆಲ್ಲ ಏನು ನೀವು ಭರತನಾಟ್ಯ ಕಲಿಸ್ತೀರಿ, ಅವರಿಗೆ ನಾಟ್ಯ ಕಲಿಸ್ತೀರಿ. ಪಾಪ ಪುಟ್ಟ ಪುಟ್ಟ ಮಕ್ಕಳು ಭರತನ ತಾಯಿ ಸರಸ್ವತಿ ಜೊತೆ ಕೂತ್ಕೊಂಡಿದ್ದಾರೆ, ನಿಂತುಕೊಂಡಿದ್ದಾರೆ. ಅವರು ಸಂಸ್ಕೃತಿ ಕಾರ್ಯಕ್ರಮ ಕೊಡ್ತಾರೆ. ನಾವು ಸಂಸ್ಕೃತಿಯನ್ನು ಕಲಿಸ್ತೀವಿ, ಅವರಿಗೆ ಸಾಹಿತ್ಯವನ್ನು ಕಲಿಸ್ತೀವಿ, ಸಂಗೀತವನ್ನು ಕಲಿಸ್ತೀವಿ, ನೃತ್ಯವನ್ನು ಕಲಿಸ್ತೀವಿ. ನಾವು ದೇಶಭಕ್ತಿಯನ್ನು ಮಕ್ಕಳಿಗೆ ಕಲಿಸ್ತೀವಿ. ನೀವೆಲ್ಲರೂ ಕಲಿಸ್ತೀರಾ? ನಿಮ್ಮ ಮನೆಯಲ್ಲಿ ಏನಾದರೂ ನಿಮ್ಮ ಮಕ್ಕಳಿಗೆ ನೀನು ಕೆಟ್ಟವನಾಗು, ಭ್ರಷ್ಟನಾಗು, ದುಷ್ಟನಾಗು, ಮತ್ತೊಬ್ಬರಿಗೆ ಹೊಡಿ, ಬಡಿ, ಕಿತ್ಕೊಂಬ ಅಂತ ಕಲಿಸ್ತೀರಾ ನೀವೇನಾದರೂ ಪೇರೆಂಟ್ಸು? ಹೇಳಿ, ಎದ್ದು ನಿಂತ್ಕೊಂಡು ಹೇಳಿ, ಇಲ್ಲ ನನ್ನ ಮಕ್ಕಳಿಗೆ ನಾನು ಕೆಟ್ಟದ್ದು ಕಲಿಸ್ತೀನಿ ಅಂತ ಹೇಳೋ ತಂದೆ ತಾಯಿ ಯಾರಾದರೂ ಇದ್ದಾರಾ? ನಿಮ್ಮ ಮಕ್ಕಳು ಕೆಟ್ಟವರಾಗ್ಬೋದು ಮುಂದೆ, ಆ ಮಾತು ಬೇರೆ. ನಾನು ಹೇಳೋದು ಅದು ಯಾವ ತಂದೆ ತಾಯಿಯರು ಕೂಡ ತನ್ನ ಮಗನಿಗೆ ತನ್ನ ಮಗಳಿಗೆ ಕೆಟ್ಟದ್ದನ್ನು ಕಲಿಸೋದಿಲ್ಲ. ನಮ್ಮ ಸಂಸ್ಕೃತಿನೇ ಅದು. ಬುರಾ ಮತ್ ಸುನೋ, ಬುರಾ ಮತ್ ದೇಖೋ, ಬುರಾ ಮತ್ ಕಹೋ. ನಾವು ಮಕ್ಕಳಿಗೆ ಹೇಳೋದು ಕೆಟ್ಟದ್ದನ್ನು ಕೇಳಬೇಡ, ಕೆಟ್ಟದ್ದನ್ನು ನೋಡಬೇಡ, ಕೆಟ್ಟದ್ದನ್ನು ಮಾತಾಡಬೇಡ. ಇದು ಹಿಂದೂ ಸಂಸ್ಕೃತಿ, ಇದು ಹಿಂದುತ್ವ. ಹಿಂದೂ ಸಮೋತ್ಸವ ಕಾರ್ಯಕ್ರಮ ತುಂಬ ಅದ್ಧೂರಿಯಾಗಿ ನಮ್ಮ ಮಾದನಾಯಕನಹಳ್ಳಿಯಲ್ಲಿ ಶಾಖೆಯಲ್ಲಿ ಶಂಕರ್ಜಿ, ಸಾಗರ್ಜಿ ಈ ಒಂದು ಮುಖಂಡತ್ವದಲ್ಲಿ ತುಂಬ ಅದ್ಧೂರಿಯಾಗಿ ನಡೀತು. ಈ ಒಂದು ಮೆಸೇಜು ಇಡೀ ಭಾರತ ಮಟ್ಟದಲ್ಲಿ ಏನು ತಳಪಾಯ ಹಾಕಿಕೊಟ್ಟಿದ್ರು ಮನೆ ಮನೆ ತಲುಪಬೇಕು. ಆ ಒಂದು ಕಾರ್ಯಕ್ರಮ ಈ ಮಾದನಾಯಕನಹಳ್ಳಿಯಲ್ಲಿ ನಮ್ಮ ಮಾದನಾಯಕನಹಳ್ಳಿ 4 ಶಾಖೆ 4 ಪಂಚಾಯಿತಿಗಳ ವತಿಯಿಂದ ಏನು ಮಾಡಿದ್ವಿ ಇವತ್ತು ಅದ್ಧೂರಿಯಾಗಿ ಈ ಒಂದು ವಿಚಾರ ಮನೆ ಮನೆಗೆ ತಲುಪಿದೆ ಅಂತ ನಾನಂತೂ ಅಂದ್ಕೊಳ್ತೀನಿ. ಎಲ್ಲರೂ ಸಣ್ಣ ಹುಡುಗರು, ದೊಡ್ಡವರು, ವಯಸ್ಸಾದವರು ಎಲ್ಲ ಒಂದು ಈ ಕಾರ್ಯಕ್ರಮಕ್ಕೆ ತೊಡಗಿಸ್ಕೊಂಡು ಹಿಂದೂ ಅಂದ್ರೇನು, ಹಿಂದುತ್ವ ಅಂದ್ರೇನು, ಏನು ದಿಕ್ಸೂಜಿ ಭಾಷಣ ಮಾಡಿದಂಥ ಮಹೇಶ್ ಜಿ ಅವರು ಮಾತಾಡ್ತಾ ಇದ್ದರೆ ಎಲ್ಲರೂ ರೋಮ ವಿಚಾರವಾಗ್ತಾ ಇರೋದು, ಆ ರೋಮನೇ ನಿಂತ್ಕೊಳೋದು. ಆ ಥರ ವಿಚಾರಗಳನ್ನ ಹೇಳ್ತಾಯಿದ್ರು. ಆ ಸ್ವಾಮೀಜಿಗಳು ಹೇಳ್ತಾಯಿದ್ರು,
ನಿಜವಾಗ್ಲೂ ಹೇಳ್ತೀನಿ, ಎಷ್ಟೋ ವಿಚಾರಗಳನ್ನ ಈ ವೇದಿಕೆಯಿಂದ ನಮ್ಮ ಈ ಒಂದು ಪ್ರಾಂತ್ಯಕ್ಕೆ ಎಲ್ಲರಿಗೂ ವಿಚಾರ ತಿಳಿದಿದೆ. ನಿಜವಾಗ್ಲೂ ಹೇಳ್ತೀನಿ, ನಾವು ಮೊನ್ನೆ ಲೆಕ್ಕನಹಳ್ಳಿಯಲ್ಲಿ ಏನು ಮಾಡಿದ್ವಿ ಕಾರ್ಯಕ್ರಮ, ಅಲ್ಲಿ ಸ್ವಾಮೀಜಿಗಳು ಮಾತಾಡೋ ಆ ಸ್ವಾಮೀಜಿಗಳು ಇಲ್ಲಿ ಬಂದಿದ್ದರೆ ಇನ್ನೂ ಚೆನ್ನಾಗಿರೋದು. ಇನ್ನು ಮುಂದೆ ಈ ಒಂದು ಅನೇಕ ರೀತಿ ಈ ಪರಿವರ್ತನೆ ಏನು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಹಿಂದೂ ಸಮಾಜಕ್ಕೆ, ನೋಡಿ ನಮ್ಮ ಸಮಾಜ ನಾವು ಉಳಿಸ್ಕೋಬೇಕಾದ್ರೆ ಎಷ್ಟು ಕಷ್ಟ ಬೀಳಬೇಕು. ಹಿಂದೆ ಕೃಷ್ಣದೇವರ ಕಾಲದಲ್ಲಿ ಎಂತೆಂಥ ದೇವಸ್ಥಾನ ಕಟ್ಟಿ ನಾಶ ಮಾಡಿಬಿಟ್ರು ಈ ಪರಕೀಯರು ಬಂದು. ಅದನ್ನು ಉಳಿಸ್ಬೇಕಾದ್ರೆ ನೋಡಿ ಅಲ್ಲಿಂದ ನೂರಾರು ವರ್ಷಗಳು ಎಲ್ಲ ತಪಸ್ಸು ಮಾಡ್ತಾ ಇದ್ದೀವಿ. ಇನ್ನಾದರೂ ಎಚ್ಚೆತ್ಕೊಂಡು ನಮ್ಮ ಹಿಂದುತ್ವನ ನಾವು ಉಳಿಸ್ಕೊಂಡಿಲ್ಲ ಅಂತಂದರೆ ಕಷ್ಟ ಆಗುತ್ತೆ. ಇಲ್ಲಿ ನಡೆದಂಥ ವಿಚಾರಗಳನ್ನ ನಾವು ಮನೆಗೆ ತಿಳಿಸಿ ಹಿಂದೂಗಳು ಏನು ಅನ್ನೋದನ್ನು ಈ ಮುಖಾಂತರ ನಮ್ಮ ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ಎಲ್ಲರಿಗೂ ಪರಿವರ್ತನೆ ಆಗಂಗೆ ಈ ವಿಚಾರಗಳನ್ನ ತಿಳಿಸ್ಬೇಕಾಗಿ ನಾನು ಈ ಮುಖಾಂತರ ಈ ಒಂದು ಸಮಯ ನಿಲ್ಲಿಸೋರ ಮುಖಾಂತರ ನಾವೆಲ್ಲರಿಗೂ ಕೇಳ್ಕೊತೀನಿ. ಮಾದನಾಯಕನಹಳ್ಳಿ ಗ್ರಾಮದಲ್ಲಿ ವಿರಾಟ ಹಿಂದೂ ಸಮಾಜೋತ್ಸವ ಅಂತ ಕಾರ್ಯಕ್ರಮ ಮಾಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಇಬ್ಬರು ಸ್ವಾಮೀಜಿಗಳು ಹಾಗೂ ದಿಕ್ಸೂಚಿ ಭಾಷಣಕಾರರಾದಂಥ ಮಹೇಶ್ಜಿಯವರು, ಹಾಗೆ ನಮ್ಮ ಈ ಮಾದನಾಯಕನಹಳ್ಳಿ ವಸತಿ ಏನಿದೆ ಅದರ ಎಲ್ಲ ಪ್ರಮುಖರು ಬಂದು ಇವತ್ತು ಇದಕ್ಕೆ ತುಂಬ ದಿನಗಳಿಂದ ನಾವು ಪ್ಲಾನಿಂಗ್ ಮಾಡಿಕೊಂಡು ಈ ಕಾರ್ಯಕ್ರಮ ಮಾಡಬೇಕು, ಅಚ್ಚುಕಟ್ಟಾಗಿ ನೀಟಾಗಿ ಎಲ್ಲರಿಗೂ ವಿಚಾರ ಮುಟ್ಟಿಸಿ ಇದನ್ನು ತುಂಬ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮನ ಇವತ್ತು ನೆರವೇರಿಸಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ, ಎಲ್ಲರಿಗೂ ವಿಚಾರಗಳು ತಿಳಿದಿದೆ. ಈ ವಿಚಾರಗಳನ್ನು ಜನಗಳು ಅಳವಡಿಸ್ಕೊಂಡು ನಮ್ಮ ಮುಂದಿನ ಪೀಳಿಗೆಗೆ ನಾವು ಯಾವ ರೀತಿ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅನ್ನೋ ಘೋಷಣೆಯೊಂದಿಗೆ ನಮ್ಮ ಮುಂದಿನ ಪೀಳಿಗೆಗೆ ನಾವು ಆದರ್ಶವಾಗಿ ನಮ್ಮ ಮಕ್ಕಳಿಗೆ, ನಮ್ಮ ಮುಂದಿನ ಪೀಳಿಗೆಗೆ ವಿಚಾರಗಳನ್ನ ತಿಳಿಸ್ತಾ ನಮ್ಮ ಸಮಾಜ ಉಳಿಸೋ ಕೆಲಸಗಳನ್ನ ಮಾಡಬೇಕು ಅಂತ ಎಲ್ಲ ನಮ್ಮ ಹಿಂದೂ ಬಾಂಧವರಲ್ಲಿ ಕೇಳ್ಕೊತ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಭಾಗದಲ್ಲಿ ಇದೇ ರೀತಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ನಮ್ಮ ಹಿಂದೂಗಳನ್ನು ಹೆಚ್ಚಿಸೋ ಕೆಲಸಗಳನ್ನ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಜೈರಾಮ್ ಅಂತ, ತಮ್ಮೇನಹಳ್ಳಿ, ಹಿಂದೂ ಸೇವಕ. ವರ್ಷಗಳ ಕಾಲ ನಾವು ಎಲ್ಲ ದೇವತೆಗಳನ್ನ ಬದಿಗಿಟ್ಟು ತಾಯಿ ಭಾರತೀಯ ಆರಾಧನೆಯನ್ನ ಮಾಡಬೇಕು, ಆಗ ಭಾರತಕ್ಕೊಂದು ಭವಿಷ್ಯ ಇರುತ್ತೆ ಅಂತ ಯಾವುದನ್ನ ಸ್ವಾಮಿ ವಿವೇಕಾನಂದರು 120-130 ವರ್ಷದ ಹಿಂದೆ ಹೇಳಿದ್ರು, ಅದನ್ನ ಚಾಚೂ ತಪ್ಪದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಿರಂತರವಾಗಿ 100 ವರ್ಷಗಳಿಂದ ಪಾಲನೆಯನ್ನ ಮಾಡ್ಕೊಂಡು ಬಂದಿದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷದಿಂದ ತಾಯಿ ಭಾರತೀಯ ಪೂಜೆಯನ್ನ ಮಾಡ್ತಾ, ಕೇವಲ ತಾಯಿ ಭಾರತೀಯ ಘೋಷಣೆಯನ್ನ ಹಾಕ್ತಾ ಅದರ ಸಂಘ ಕಾರ್ಯವನ್ನ ಮಾಡ್ತಾ ಇದೆ. ನಾವು ನೋಡಬಹುದು, ಎಲ್ಲೇ RSS ಕಿ ಜೈ ಅಂತ ಘೋಷಣೆ ಇಲ್ಲ, ಎಲ್ಲೂ ಸಂಘವನ್ನ ಸ್ಥಾಪನೆ ಮಾಡಿದಂತ ಪರಂ ಪೂಜನೀಯ ಡಾಕ್ಟರ್ ಜಿಗೆ ಜೈಕಾರ ಇಲ್ಲ, ಅಥವಾ ಇನ್ನು ಯಾವುದೇ ಸರ್ಸಂಘ ಚಾಲಕರಿಗೆ ಜೈಕಾರ ಇಲ್ಲ, ಕೇವಲ ತಾಯಿ ಭಾರತಿಗೆ ಜೈಕಾರ. ಅವರು ಹೇಳೋರು, ಹಿಂದೂ ಅನ್ನುವ ಉಚ್ಚಾರ ಮಾತ್ರದಿಂದ ನಮ್ಮಲ್ಲಿ ಒಂದು ವಿದ್ಯುತ್ ಸಂಚಾರ ಆಗಬೇಕು, ಆಗ ಮಾತ್ರ, ಆಗಾದಾಗ ಮಾತ್ರ ನಾನೊಬ್ಬ ಹಿಂದೂ. ಆದ್ರೆ ತುಂಬಾ ವರ್ಷಗಳ ಹಿಂದೆ ನಮ್ಮ ಸಮಾಜ ಈ ಸ್ವಾಭಿಮಾನವನ್ನ ಮರೆತಿತ್ತು. ಅದಕ್ಕೆ ಅನೇಕ ಬಾರಿ ವಿದೇಶಿ ಆಕ್ರಮಣಗಳು ನಮ್ಮ ಭಾರತದ ಮೇಲೆ ಆಯ್ತು. ಆದ್ರೆ ಎಲ್ಲ ಆಕ್ರಮಣಗಳನ್ನ ಎದುರಿಸಿ ನಿಂತಿದ್ದು ಭಾರತ. ನಮ್ಮೆಲ್ಲರಿಗೂ ಗೊತ್ತಿದೆ, ಸೋಮನಾಥ ಮಂದಿರದ ಮೇಲೆ 1000 ವರ್ಷಗಳ ದಾಳಿ ಆಯ್ತು. 17 ಬಾರಿ ಮೊಹಮ್ಮದ್ ಗೋರಿ ಅದ್ರ ಮೇಲೆ ದಾಳಿ ಮಾಡ್ತಾ ಲೂಟಿಯನ್ನು ಹೊಡೆಯೋದು ಮಾತ್ರ ಅಲ್ಲದೆ ಆ ದೇವಸ್ಥಾನವನ್ನ ಧ್ವಂಸ ಮಾಡ್ದ. ಆಗೆಲ್ಲ ಹಿಂದೂ ಸಮಾಜ ಒಟ್ಟಿಗೆ ನಿಂತು ಮತ್ತೆ ಅದರ ಜೀರ್ಣೋದ್ಧಾರದ ಕೆಲಸವನ್ನ ಮಾಡಿತು. ಈಗಲೂ ಕೂಡ ಅಷ್ಟೇ ವೈಭವದಿಂದ ಸೋಮನಾಥ ಮಂದಿರ ತಲೆ ಎತ್ತಿ ನಿಂತಿದೆ. ದಿನಾಂಕ 1/2/2026 ಇವತ್ತು ಭಾನುವಾರ 3 ಗಂಟೆಗೆ ಶೋಭಾಯಾತ್ರೆ ಮುಖಾಂತರ ಪ್ರಾರಂಭವಾಗಿ ವಿಜೃಂಭಣೆಯ ಶೋಭಾಯಾತ್ರೆ ಭೀಮೇಶ್ವರ ನಗರದ
ಕೆನರಾ ಬ್ಯಾಂಕ್ ಮುಂದೆಯಿಂದ ಪ್ರಾರಂಭವಾಗಿ ಮಾದನಾಯಕನಹಳ್ಳಿಯ ರಾಜಬೀದಿಗಳಲ್ಲಿ ನಡೆದು ಇಲ್ಲಿ ಸಂಘಸ್ಥಾನದಲ್ಲಿ ಏನು ಕಾರ್ಯಕ್ರಮ ಹಿಂದೂ ಸಮಾಜೋತ್ಸವ ಆಯೋಜನೆ ಮಾಡಿದ ಸ್ಥಾನದಲ್ಲಿ ಪರಮಪೂಜ್ಯ ಹಿರೇಮಠ ಸ್ವಾಮೀಜಿಗಳು ಹಾಗೂ ವಿಜಯನಗರದ ಸ್ವಾಮೀಜಿಗಳು ಹಾಗೂ ದಿಕ್ಸೂಜಿ ಭಾಷಣವನ್ನು ಮಹೇಶ್ ಜಿ ಅವರು ಮಾಡಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀಯುತ ತಿಮ್ಮರ್ಸುಪ್ಪನವರು ವಹಿಸ್ಕೊಂಡಿದ್ದರು. ಭಾಳ ಅದ್ಭುತವಾಗಿ ಕಾರ್ಯಕ್ರಮ ಮೂಡಿಬಂದಿದೆ. ಸಾವಿರಾರು ಜನ ಇದಕ್ಕೆ ಸಾಕ್ಷಿಯಾಗಿದ್ದಾರೆ. ಯಶಸ್ವಿಯಾದಂಥ ಕಾರ್ಯಕ್ರಮ. ಎಲ್ಲ ಹಿಂದೂ ಮನಸ್ಸುಗಳೆಲ್ಲ ಕಾರ್ಯಕರ್ತರ ಶ್ರಮ ಮತ್ತು ತೋಟದ ಗುಡ್ದಳ್ಳಿ, ಅಂಚೆಪಾಳ್ಯ, ಮಾದಾವರ, ಬೈಲಪ್ಪನಪಾಳ್ಯ, ಒಟ್ಟಪ್ಪನಪಾಳ್ಯ, ಕುದುರೆಗೆರೆ, ತಮ್ಮೇನಹಳ್ಳಿ ಪಾಳ್ಯ, ಮಾದನಾಯಕನಹಳ್ಳಿಯ ಎಲ್ಲ ವಾರ್ಡ್ಗಳು, ಎಲ್ಲ ಭಾಗದ ಕಾರ್ಯಕರ್ತರು, ಹಿಂದೂ ಮನಸ್ಕರು ಬಹಳ ಒಗ್ಗಟ್ಟಿನಿಂದ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿ ಆಗಲಿಕ್ಕೆ ಪ್ರೇರಣಾದಾಯಕವಾಗಿ ಕೆಲಸ ಮಾಡಿದ್ದಾರೆ. ಭಾಷಾ ಇತ್ತೀಚಿನ ದಿನಗಳಲ್ಲಿ ನಡೀತಿರ್ತಕ್ಕಂಥ ಹಿಂದೂ ಸಮಾಜೋತ್ಸವದ ಉಲ್ಲೇಖದಲ್ಲಿ ಮಾದನಾಯಕನಹಳ್ಳಿಯ ಒಂದು ಸಮಾಜೋತ್ಸವ ಅವಿಸ್ಮರಣೀಯವಾದಂಥದ್ದು. ಬಹಳ ಸಂಖ್ಯೆಯಲ್ಲಿ ಜನಗಳಿಗೆ ಸಂದೇಶ, ಸಂಘದ ಪಂಚಪರಿವರ್ತನೆಗಳ ಸಂದೇಶ ಇರ್ಬೋದು, ಹಾಗೆ ಹಿಂದೂ ಸಮಾಜದ ಮುಂದಿನ ಸವಾಲುಗಳು ಮತ್ತು ಮುಂದಿನ ಸವಾಲುಗಳನ್ನು ಯಾವ ರೀತಿ ನಾವು ಮೆಟ್ಟಿ ನಿಲ್ಲಬೇಕು ಅನ್ನೋದ್ರ ಬಗ್ಗೆ ಭಾಳ ವಿಸ್ತಾರವಾಗಿ ಜನಗಳ ಮನಸ್ಸಿಗೆ ಮುಟ್ಟುವಂತೆ ಪರಮಪೂಜ್ಯರು ಹಾಗೂ ನಮ್ಮ ದಿಕ್ಸೂಜಿ ಭಾಷಣಕಾರರು ಭಾಷಣವನ್ನು ಮಾಡಿದ್ದಾರೆ. ಭಾಳಷ್ಟು ತಿಳುವಳಿಕೆಯನ್ನು ಹಿಂದೂ ಸಮಾಜಕ್ಕೆ ಪರಿವರ್ತನೆ ಆಗುವ ನಿಟ್ಟಿನಲ್ಲಿ ಸಿಕ್ಕಿದೆ ಅಂತ ನಾವಂತೂ ಭಾವಿಸಿ ಇಂಥ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ಹಿರಿಯರಿಗೆ, ಸಂಘದ ಹಿರಿಯರಿಗೆ ಮತ್ತು ಈ ಕಲ್ಪನೆಯನ್ನು ಕಟ್ಟಿಕೊಟ್ಟಂಥ ಎಲ್ಲ ಪುಣ್ಯಾತ್ಮರಿಗೆ ಅನಂತ ವಂದನೆಗಳನ್ನು ಅರ್ಪಿಸ್ತೀವಿ. ಎಲ್ಲ ಹಿಂದೂ ಮನಸ್ಸುಗಳಿಗೆ ಒಳ್ಳೆಯದಾಗಲಿ, ಎಲ್ಲ ಹಿಂದೂಗಳಿಗೆ ಒಳ್ಳೆಯದಾಗಲಿ. ಭಾರತ ಮಾತೆ ಪರಮ ವೈಭವ ಸ್ಥಿತಿಗೆ ತಲುಪಲಿ. ಇಂದು ಎನ್ನುತ್ತಿದೆ, ನಾವೆಲ್ಲ ಇಂದು